ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಗೀತಾರಶ್ಮಿ. ನೀವೆಲ್ಲರೂ ಸಂತೋಷದಿಂದ ಇದ್ದೀರಿ ಎಂದು ಭಾವಿಸುತ್ತಾ, ಇದೊಂದು ರಾಮಾಯಣದ ಪುಸ್ತಕ, 151 ರಾಮಾಯಣದ ಕಥೆಗಳು ಅಂತ ವಸಂತ ಪ್ರಕಾಶನ ಅವರದ್ದು. ಇಲ್ಲಿ ರಾಮಾಯಣದ ಕುರಿತು ಉತ್ತಮ ಮಾಹಿತಿಗಳನ್ನು ನೀಡಿದ್ದಾರೆ. ಅವುಗಳನ್ನು ಹಂತ ಹಂತವಾಗಿ ತಿಳ್ಕೊಳ್ಳೋಣ. ಚಿಕ್ಕ ಚಿಕ್ಕ ಕಥಾ ರೂಪದಲ್ಲಿ ಕೊಟ್ಟಿದ್ದಾರೆ. ಮಕ್ಕಳಿಗೆ ಹೇಳಲಿಕ್ಕೂ ತುಂಬ ಚೆನ್ನಾಗಿದೆ. ಹಾಗೆ ನಾವು ರಾಮಾಯಣದ ಕುರಿತು ತಿಳ್ಕೊಳ್ಳಿಕ್ಕೂ ತುಂಬ ಅನುಕೂಲಕರವಾಗಿದೆ. ನಮಗೆಲ್ಲರಿಗೂ ರಾಮಾಯಣದ ರಚನೆಯ ಕುರಿತು ಕುತೂಹಲ ಇದ್ದೇ ಇದೆ. ಅದಕ್ಕಾಗಿ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ರಾಮಾಯಣದ ರಚನೆ ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಒಮ್ಮೆ ದೇವರ್ಷಿ ನಾರದರು ವಾಲ್ಮೀಕಿ ಮಹರ್ಷಿಗಳನ್ನು ಕಾಣಲು ಬಂದಾಗ, ಮಹರ್ಷಿಗಳು ವಿಶ್ವದಲ್ಲಿ ಯಾವ ನಾಯಕನು ಮೌಲ್ಯಗಳಲ್ಲೂ ವಿವೇಕದಲ್ಲೂ ಅತಿ ಎತ್ತರದ ಸ್ಥಾನದಲ್ಲಿ ನಿಲ್ಲುವನು ಎಂದು ಪ್ರಶ್ನಿಸಿದರು. ಸೂರ್ಯ ವಂಶಸ್ಥನೂ ಅಯೋಧ್ಯೆಯ ದೊರೆಯೂ ಆದ ಶ್ರೀರಾಮನೇ ಆ ಮಹಾನ್ ನಾಯಕ ಎಂದು ತಿಳಿಸಿದರು ನಾರದರು. ನಂತರ ರಾಮನ ಕಥೆಯನ್ನು ನಿವೇದಿಸಿದರು. ವಾಲ್ಮೀಕಿ ಈ ಮಹಾನ್ ನಾಯಕನ ಕಥೆಯ ಚಿಂತನೆಯಲ್ಲಿಯೇ ತಮಸಾ ನದಿಯ ದಡಕ್ಕೆ ಹೋದಾಗ ಅಲ್ಲಿ 2 ಕ್ರೌಂಚ್ ಹಕ್ಕಿಗಳು ಆತ್ಮೀಯವಾಗಿ ನೆಲೆದಾಡುತ್ತಾ ಇದ್ದುದನ್ನು ನೋಡಿದರು. ಆಗ ಅನಿರೀಕ್ಷಿತವಾಗಿ ಒಬ್ಬ ಬೇಟೆಗಾರನು ಬಿಟ್ಟ ಬಾಣವೊಂದು ಗಂಡು ಹಕ್ಕಿಗೆ ಬಡಿದು ಅದು ಸಾವನ್ನಪ್ಪಿತು. ಹೆಣ್ಣು ಹಕ್ಕಿಯು ತನ್ನ ಗಂಡನ ಸಾವಿಗಾಗಿ ಪಾರವಿಲ್ಲದಂತೆ ಗೋಳಿಟ್ಟಿತು. ಹಕ್ಕಿಗಳತ್ತ ಕರುಣಾಭಾವ ತಾಳಿದ ವಾಲ್ಮೀಕಿ ಮಹರ್ಷಿಗಳು ಬೇಡನಿಗೆ ಶಾಪವಿತ್ತರು. ನಂತರ ಅವರು ತಾವು ಶಾಪ ಇತ್ತುದಕ್ಕಾಗಿ ತಮ್ಮನ್ನೇ ಹಳಿದುಕೊಂಡರು. ಬೇಡನಿಗೆ ಶಾಪ ನೀಡುವ ಹಕ್ಕು ನನಗೆಲ್ಲಿದೆ? ನಾನೇಕೆ ಭಾವಾತಿರೇಕದಿಂದ ಮುತ್ತಲ್ಪಟ್ಟೆ ಎಂಬುದು ಅವರ ಚಿಂತನೆಯಾಯಿತು. ಅವರ ಕಾರುಣ್ಯ ಭಾವವನ್ನು ವ್ಯಕ್ತ ಮಾಡುವ ಅರ್ಥಪೂರ್ಣವೂ ಸುಂದರವೂ ಆದ ಶ್ಲೋಕವೊಂದು ಅವರಿಂದ ಹೊರಹೊಮ್ಮಿತು. ಬ್ರಹ್ಮದೇವನು ಆ ಶ್ಲೋಕದ ಛಂದಸ್ಸಿನಲ್ಲಿಯೇ ರಾಮಾಯಣದ ಕಥೆಯನ್ನು ಬರೆಯುವಂತೆ ಅವರಿಗೆ ಸಲಹೆ ನೀಡಿದನು. ಅಲ್ಲದೆ ಅವನು ಮಹರ್ಷಿ ಮಹೋದಯರು ರಾಮಾಯಣದ ಪ್ರಸಂಗಗಳನ್ನು ವೀಕ್ಷಿಸಲು ಅನುವಾಗುವಂತೆ ಅವರಿಗೆ ದಿವ್ಯ ದೃಷ್ಟಿಯನ್ನು ದಯಪಾಲಿಸಿದನು. ಹೀಗೆ ವಾಲ್ಮೀಕಿ ಋಷಿವರ್ಯರು ರಾಮಾಯಣವನ್ನು ಬರೆಯಲು ಮುಂದಾದರು. ಈ ರೀತಿಯಾಗಿ ರಾಮಾಯಣದ ರಚನೆಯಾಯಿತು ಅಂತ ಹೇಳಿದ್ದಾರೆ. ಮುಂದಿನ ವಿಡಿಯೋಗಳಲ್ಲಿ ಈ 151 ರಾಮಾಯಣದ ಕಥೆಗಳು ಸೀರೀಸ್ನಲ್ಲಿ ಬಾಲಕಾಂಡದ ಭಾಗದಲ್ಲಿ ಸೂರ್ಯವಂಶದ ರಾಜ ಪರಂಪರೆ ಕಥೆಯನ್ನು ಕೇಳಿ ತಿಳಿದುಕೊಳ್ಳೋಣ. ನಾವು ಜ್ಞಾನಾರ್ಜನೆ ಮಾಡಿಕೊಳ್ಳುತ್ತಾ ಈ ನಿಟ್ಟಿನಲ್ಲಿ ಇತರರಿಗೆ ಸಹಾಯ ಹಸ್ತ ಚಾಚೋಣ. ಈ ವಿಡಿಯೋವನ್ನು ಹೆಚ್ಚಿನದಾಗಿ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಉತ್ತಮ ವಿಚಾರಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಂಬಂಧಿಸಿದ ವಿಷಯಗಳಿಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಯಪಡಿಸಿ. ಎಲ್ಲರೂ ಸ್ಥಿರವಾಗಿ ಸಮಾಧಾನ ಸಂತೋಷದಿಂದ ಇರುವಂತಾಗಲಿ ಎಂದು ಹಾರೈಸುತ್ತಾ ಮತ್ತೊಂದು ಉತ್ತಮ ವಿಚಾರದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳೊಂದಿಗೆ ಗೀತಾರಶ್ಮಿ. ಶುಭ ದಿನ.